ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅನುಸರಣೆ ಮಾಡಿ. ಫ್ರೆಂಡ್, ಉಪೇಂದ್ರ ನಟನೆಯಾದಂಥ UI ಚಿತ್ರ ಡಿಸೆಂಬರ್ 20ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಇದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಉಪೇಂದ್ರ ಸರ್ ಅವರು ಅದ್ಭುತವಾದಂತಹ ನಟನೆ, ಅವ್ರ ಡೈರೆಕ್ಷನ್ನು ನೀವು ಕೇಳಿರಬೇಕು. ಏನು ಮಾತಾಡೋಂಗಿಲ್ಲ. ಅವ್ರ ಡೈರೆಕ್ಷನ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಸೂಪರ್ ಆಗಿರೋ ಅವ್ರ ಫಿಲಮ್ಮು ಯಾವುದೇ ಅವ್ರು ಡೈರೆಕ್ಷನ್ ಮಾಡಿದ್ರು ಜನಗಳಿಗೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ಥರ ಇದನ್ನು ಸಹ UI ಚಿತ್ರ ಅವರು ಸುಮಾರು ವರ್ಷಗಳ ನಂತರ ಡೈರೆಕ್ಷನ್ ಮಾಡ್ತಿರುವಂಥ ಚಿತ್ರ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗ ಡಿಸೆಂಬರ್ 20ನೇ ತಾರೀಕು 6 ಗಂಟೆ ಶೋ, ಸುಮಾರು ಥಿಯೇಟರ್ಗಳಲ್ಲಿ 6 ಗಂಟೆ ಶೋಗಳು ನಡೆಸ್ತಾ ಇದ್ದಾರೆ. ಫುಲ್ ಎಲ್ಲ ಟಿಕೆಟ್ ಹೌಸ್ಫುಲ್ ಆಗಿದ್ದಾವೆ, ಅಂದರೆ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಇದು ಸುಮಾರು ಏನು ಸೋಮವಾರ ಬುಕ್ಕಿಂಗ್ ಓಪನ್ ಆದಾಗ ಕೆಲವೇ ಗಂಟೆಗಳಲ್ಲಿ, 1 ಗಂಟೆಯಲ್ಲಿ ಸುಮಾರು 50 ಲಕ್ಷ ಟಿಕೆಟ್ ಸೇಲ್ ಆಗಿದ್ದಾವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನು KGFಗೆ ಇದೇ ಥರ ಟಿಕೆಟ್ ಸೇಲ್ ಆಗಿರೋ, ಈಗ ನೆಕ್ಸ್ಟು ದಾಖಲೆ ಅಂದರೆ ನಮ್ಮ UI ಚಿತ್ರ ಅಂತಲೇ ಹೇಳ್ಬೋದು. ಅಷ್ಟು ಸ್ಪೀಡಾಗಿ ಟಿಕೆಟ್ ಬುಕ್ಗಳು ಆಗ್ತಾ ಇರುವಂತೆ. ಪುಷ್ಪ 2 ಇದಕ್ಕಿಂತ ಇದು ಉತ್ತಮವಾಗಿ ಟಿಕೆಟ್ ಸೇಲ್ ಆಗ್ತಾ ಇದೆ ಅಂತಲೂ ಸಹ ಇಲ್ಲಿ ಕೇಳಿಬರ್ತಾ ಇದೆ. ಅಂದರೆ ಇದು ಮುಂಬೈಗಳಲ್ಲೂ 6 ಗಂಟೆ ಸೋಲ್ಡ್ ಔಟ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಆಸ್ಟ್ರೇಲಿಯಾದಲ್ಲಿ ಅಲ್ಲೂ ಸಹ ಟಿಕೆಟ್ಗಳು ಸೋಲ್ಡ್ ಔಟ್ ಅಂತ ಬರ್ತಾ ಇದ್ದಾವೆ. ಈ ಬುಕ್ ಮೈ ಶೋನಲ್ಲಿ ನಾವು ಓಪನ್ ಮಾಡೋದು ನೋಡಿದಾಗ ನಿಮಗೆ ಸ್ಕ್ರೀನಲ್ಲಿ ತೋರ್ತಾ ಇದ್ದೀನಿ. ಬುಕ್ ಮೈ ಶೋನಲ್ಲೂ ಸಹ ಸಾಕಷ್ಟು ಎಲ್ಲ ಹೌಸ್ಫುಲ್ ಕಾಣಿಸ್ತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ಇದ್ದಾವೆ, ಅದೇನು ಇನ್ನೊಂದು 1 ದಿವಸ 2 ದಿವಸ ಕ್ಲೋಸ್ ಆಗಿಬಿಡ್ತವೆ. ಬುಕ್ ಮೈ ಶೋನಲ್ಲಿ 20ನೇ ತಾರೀಕು ಡೇಟ್ ನೋಡಿದಾಗ ಸಹ ತೋರಿಸ್ತದೆ. ಮತ್ತು ಇನ್ನೊಂದು ಹೇಳ್ತಾರೆ, ನಿರ್ಮಾಪಕರು ಅವರು ಎಲ್ಲ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಒಂದು ಬಿಗ್ಗು ಫಿಲಮ್ಗಳು ಬಂದು ರಿಲೀಸ್ ಆದಾಗ ಎಲ್ಲ ರೇಟ್ಗಳು ಜಂಪ್ ಮಾಡ್ತಾರೆ. ಆದರೆ ನಾವು ಆ ಥರ ಮಾಡಿಲ್ಲ. ಪ್ರತಿಯೊಬ್ಬರು ನೋಡಬೇಕು. ಯಾವುದೇ ಮಾಮೂಲಿ ಏನು ಫಿಲಮ್ಗೆ ರೇಟ್ ಇದೆಯೋ ಅದೇ ರೇಟೇ ನಾವು ಕೊಟ್ಟಿದ್ದೀವಿ. 200 ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಟಿಕೆಟ್ ರೇಟ್ ಯಾವುದೇ ಕಾರಣಕ್ಕೂ ನಾವು ಜಂಪ್ ಮಾಡಿಲ್ಲ ಅಂತಲೂ ಹೇಳ್ತಾರೆ. ನಾನು ಬುಕ್ ಮೈ ಶೋನಲ್ಲೂ ಸಹ ವಿಸಿಟ್ ಮಾಡಿ ತೋರಿಸ್ದೆ, ಅಲ್ಲಿ ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತೀನಿ. ಅಲ್ಲೂ ಸಹ 150-200 ರೂಪೀಸೇ ಸುಮಾರು ಸಿಂಗಲ್ ಥಿಯೇಟ್ರ್ಗಳಿದ್ದಾವೆ. ಮಾಲ್ಗಳಲ್ಲಂತೂ ಬಿಡಿ, ಮಾಲ್ಗಳಲ್ಲಿ 200-300, 400, 200 ಈ ಥರ ಮಾಲ್ಗಳಲ್ಲಿದ್ದಾವೆ. ಓವರಿಯಲ್ ಮಾಲ್ಗಳಲ್ಲಿ 350, 400, 500 ಮಾಮೂಲಿ ರೇಟ್ಗಳು ಇದ್ದೇ ಇರ್ತವೆ. ಅದೇ ಥರ ಇಲ್ಲಿ ಕಾಣುತ್ತೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಏನು ರೇಟ್ ಇದೆಯೋ ಅದೇ ರೇಟೇ. ನಾವು 200 ರೂಪಾಯಿ, 250 ರೂಪಾಯಿ ಏನಿದೆಯೋ ಅದು ಮಾಮೂಲಿ ಅಂತ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನು UN ದಾಖಲೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಉಪೇಂದ್ರ ಅವರು ಟೀಸರೇ ಆಗಿರ್ಬೋದು, ಒಂದು ವಾರ್ನರ್ ಅಂತ ಬಿಟ್ಟರು, ವಾರ್ನರೇ ಆಗಿರ್ಬೋದು, ಯಾವುದೇ ಅವರು ಒಂದು ಎಫೆಕ್ಟ್ ಅವ್ರದ್ದು ಆ ಥರ ಇರುತ್ತೆ. ಉಪೇಂದ್ರ ಸರ್ ಅವ್ರದ್ದು ಅವ್ರ ಡೈರೆಕ್ಷನ್ ಆಗಿರ್ಬೋದು, ಅವರು ಆಗಿರ್ಬೋದು, ದಾಖಲೆ ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಕಡೆಯೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ. ಟಿಕೆಟ್ ಬುಕ್ಕಿಂಗು ಅಂತಲೂ ಸಹ ಹೇಳ್ತಾರೆ. ಮುಂಬೈ ಆಗಿರ್ಬೋದು, ಸುಮಾರು ಕಡೆ ಎಲ್ಲ ಫಾರಿನ್ಗಳಲ್ಲಿ ಎಲ್ಲ ಟಿಕೆಟು ಸೋಲ್ಡ್ ಔಟ್ ಸುಮಾರು ಕಡೆ ಆಗಿದ್ದಾವೆ ಅಂತ ತಿಳಿಸ್ತಾರೆ. ಒಟ್ಟಿನಲ್ಲಿ ಇದೊಂದು ದಾಖಲೆ ಅಂತಲೇ ಹೇಳ್ಬೇಕು. ನಮ್ಮ ಕನ್ನಡ ಫಿಲಮ್ಗಳ ಕನ್ನಡಿಗರು ಯಾವತ್ತೂ ಬಿಡೋಲ್ಲ. ಒಳ್ಳೊಳ್ಳೆ ಚಿತ್ರಗಳು ಖಂಡಿತವಾಗಿ ನೋಡ್ತಾರೆ. ಯಾಕೆಂದರೆ ಸಾಕಷ್ಟು ಹೋದ ವರ್ಷ ಎಲ್ಲ ಸುಮಾರು ಜನ ಹೇಳೋರು, ನಮ್ಮ ಚಿತ್ರ ಒಳ್ಳೇದಿದೆ, ಬಂದು ನೋಡೋಲ್ಲ ಜನಗಳು ಅಂತ. ಈಗ ನೋಡಿ, ಸುಮಾರು ಒಂದರಿಂದ ಒಂದು ಅದ್ಭುತವಾಗಿ ಚಿತ್ರಗಳು ಗೆಲ್ತಾ ಇದ್ದಾವೆ. ಸಾಕಷ್ಟು ಈ ಥರ ಉಪೇಂದ್ರ ಸರ್ ಅವರು ಈಗ UI ಬಿಡ್ತಾ ಇದ್ದಾರೆ. ಅದ್ಭುತವಾದಂಥ